टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಅಂದರೆ ಸಹಜವಾಗಿ ಈ ಅಟ್ಯಾಕ್ ಆಗಿದೆ, ನಿಮ್ಮ ತಂದೆ ತೀರಿ ಹೋಗಿದ್ದಾರೆ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ? ನೀವು ಒಬ್ಬ ಯುವಕನಾಗಿ ಏನು ಮೆಸೇಜ್ ಕೊಡ್ತೀರಾ ಇದಕ್ಕೆ? ಇದನ್ನು ಯಾವ ರೀತಿಯಾಗಿ ಟೆರರಿಸ್ಟಿಗೆ ಒಂದು ಮೆಸೇಜು ಏನು ಹೇಳೋದು? ಅವ್ರ ಕರ್ಮ ಅನುಭವಿಸ್ತಾರೆ. ಇಂಡಿಯನ್ ಆರ್ಮಿ ಇದೆ, ಮೋದಿಜಿನೂ ಹೇಳ್ಯಾರೆ, ಅವರು ಆ್ಯಕ್ಷನ್ ತೊಗೊಳ್ತಾರೆ. ಅಂದರೆ ನಿಮ್ಮದು ಒಂದು ಸಂದೇಶ ಅಂದರೆ ಯುವಕರಿಗೆಲ್ಲ ಕೂಡ, ಅಂದರೆ ಈ ಒಂದು ಭಯೋತ್ಪಾದನೆ ಚಟುವಟಿಕೆ ನಿಲ್ಲಬೇಕಾಗಿದೆ, ಭಾರತ ಕೂಡ ಹೋರಾಟ ಮಾಡಬೇಕಾಗಿದೆ, ಈ ನಿಟ್ಟಿನಲ್ಲಿ ನೀವು ಒಬ್ಬ ಯುವಕನಾಗಿ ಏನು ಮೆಸೇಜ್ ಕೊಡ್ತೀರಂತ? ಏನಿಲ್ಲ, ನಾವು ಧೈರ್ಯವಾಗಿರಬೇಕು ಏನೇ ಆದರೂ ಅಷ್ಟೇ. ಅಂದರೆ ಈ ಪಹಲ್ಗಾಮ್ದಲ್ಲಿ ನೀವು ಹೋಗ್ತಾ ಇದ್ರಿ, ಪ್ರವಾಸ ಮಾಡ್ತಾಯಿದ್ರಿ, ಎಲ್ಲ ಎಂಜಾಯ್ ಮಾಡ್ತಾಯಿದ್ರಿ, ಕುದುರೆ ಸವಾರಿ ಎಲ್ಲ ಮಾಡ್ತಾಯಿದ್ರಿ, ಆ ಟೈಮಲ್ಲಿ ಮಾಡ್ತಾಯಿದ್ರಿ. ಸೊ ಆ ಸಂದರ್ಭದಲ್ಲಿ ಏನೂ ಇರಲಿಲ್ಲ. ಸೊ ಹಠಾತ್ತಾಗಿ ಈ ಸನ್ನಿವೇಶ ನಡೆದಿದ್ದು ಹೇಗೆ ಅಂತ ಅಲ್ಲಿ? ಅಲ್ಲಿ ಆ್ಯಕ್ಚುಲಿ ಫುಲ್ಲು ಮೌಂಟೇನ್ಸ್ ಜಾಗ, ಕಲ್ಲು ಆಮೇಲೆ ಕೊಚ್ಚೆ ಎಲ್ಲ ಇರುತ್ತೆ. ಹಾಗಾಗಿ ಅವರು ಕುದುರೆ ಮೇಲಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಫುಲ್ ಪಾಯಿಂಟ್, ಫುಲ್ ಟಾಪ್ ಪಾಯಿಂಟಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿ ಫೋಟೋ ಸೆಷನ್ನು, ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು, ಎಲ್ಲ ಮಾಡ್ಬೋದು, ವ್ಯೂನ ನೋಡ್ಕೊಬೋದು. ಆ ಸಮಯದಲ್ಲಿ ಹಂಗಾಗಿದ್ದು. ನಾವು ಎಲ್ಲರೂ ಒಂದು 300-400 ಜನ ಟೂರಿಸ್ಟ್ಗಳು ಅಲ್ಲಿದ್ದರು. ಅವಾಗ ಅಲ್ಲಿ ಅಟ್ಯಾಕ್ ಆಗಿದೆ. ಹಂಗೆ ನೀವು ಹತ್ತಿರದಿಂದ ಏನಾದರೂ ಟೆರರಿಸ್ಟ್ ನೋಡಿದ್ರಾ, ಭಯೋತ್ಪಾದಕರು ನೋಡಿದ್ರಾ ಹತ್ತಿರದಿಂದ? ಹೌದು ನೋಡಿ. ಯಾವ ರೀತಿಯಾಗಿತ್ತು ಚಿತ್ರಣ ಅಂತಲ್ಲಿ ಅವ್ರದ್ದು? ಯಾವ ರೀತಿಯಾಗಿತ್ತು? ಕೈಯಲ್ಲಿ AK-47 ಆಯ್ತಾ ಹೇಗೆ? ಅವರು ಟೊಪ್ಪಿ ಹಾಕೊಂಡಿದ್ರು, ಆಮೇಲೆ ಅದೊಂಥರ ಮೇಲಿಂದ ಕೆಳಗಡೆ ಒಂದು ಶೆಫರ್ಡ್ ಥರ ಒಂದು ಕ್ಲಾತ್ಸ್ ಬರುತ್ತಲ್ಲ, ಅದನ್ನು ಹಾಕೊಂಡಿದ್ರು. ಆಮೇಲೆ AK-47 ಇತ್ತು. ಓಕೆ. ಅಂದರೆ ನೀವು ಈ ತಂದೆ ಅಲ್ಲಿ ಸ್ಥಳದಲ್ಲಿ ಮೃತಪಡ್ತಾರೆ, ಆ ಸಂದರ್ಭದಲ್ಲಿ ನೀವು ಟೆರರಿಸ್ಟಿಗೆ ಏನಾದರೂ ಮೆಸೇಜ್ ಕೊಡ್ತೀರಾ ಅಲ್ಲಿ? ಅಂದರೆ ಅಮ್ಮ ನೀವು ಜೊತೆಗಿರ್ತೀರಾ, ನಮ್ಮನ್ನು ಏನೋ ಕೊಂದ್ಬಿಡಿ ಆ ರೀತಿನ ಕೇಳ್ತೀರಾ? ಏನಾಯ್ತು ಅಲ್ಲಿ ಆ ಘಟನೆ ಯಾವ ದಿವಸ? ಆಗ ಅಲ್ಲೇ ಒಬ್ಬ ಟೆರರಿಸ್ಟ್ ಹೋಗ್ತಿದ್ದ, ಅವರಿಗೆ ಹಮ್ ಕಭಿ ಮಾರೋ ಅಂತ ಹೇಳಿದ್ವಿ. ಫುಲ್ ಜೋರಾಗಿ ಕುತ್ತೆ ಹಮ್ ಕಭಿ ಮಾರೋ, ಮೇರೆ ಪಾಪಕ್ಕೋ ಮಾರಾನ, ಹಮ್ ಕಭಿ ಮಾರೋ ಅಂತ ಹೇಳಿದೆ. ಅವಾಗ ಅವ್ನು ಮೋದಿ ಕೋ ಜಾಕೆ ಹೋಗಲು ಅಂತ ಹೇಳ್ದ ಆ ಟೆರರಿಸ್ಟ್. ಆ ಸಂದರ್ಭದಲ್ಲಿ ನೀವು ಹತ್ತಿರದಿಂದ ನೋಡಿದ್ರವ್ರನ್ನ, ಮಾತಾಡ್ಸಿದ್ರಿ, ನಿಮ್ಮ ಮೆಸೇಜ್ ಅವ್ರು ಪಾಸ್ ಆಯ್ತಾ ಅಲ್ಲೇ? ಇದು ಹತ್ತಿರದಿಂದ ನೋಡಿ ಅವ್ರಿಗೆ ಹಂಗೆ ಹೇಳಿದ್ವಿ. ಹತ್ತಿರ ಇಬ್ರು ನೋಡಿದ್ವಿ, ಒಬ್ರನ್ನ ಹಿಂಗಡೆಯಿಂದ ನೋಡಿದ್ವಿ ದೂರದಿಂದ, ಇನ್ನೊಬ್ನ ಹತ್ರದಲ್ಲೇ ಇದ್ದ, ಅವ್ರಿಗೆ ನೋಡಿದ್ವಿ. ಓಕೆ. ಯಾವ ರೀತಿಯಾಗಿ ಬಟ್ಟೆ ಎಲ್ಲ ಹಾಕೊಂಡಿದ್ರು ಅವರು? ಹೇಗಿತ್ತು ಅವ್ರ ವೇಷಭೂಷಣ ಎಲ್ಲ ಹೇಗಿತ್ತು ಆ ಟೈಮಲ್ಲಿ? ಅದೇ ಟೊಪ್ಪಿ ಹಾಕೊಂಡಿದ್ರು, ಶೆಫರ್ಡ್ ತರ ಬಟ್ಟೆ ಹಾಕೊಂಡಿದ್ರು, ಕೈಯಲ್ಲಿ ಗಣ್ಣಿ ಇತ್ತು, ಉದ್ದ ಗಡ್ಡ ಇತ್ತು. ಓಕೆ.